ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮಾನಸ ಆಚಾರ್ ಕನ್ನಡ ವ್ಲಾಗ್ಸ್. ಇವತ್ತಿಂದ ನಾನು ಮಿನಿ ವ್ಲಾಗ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಲಾಂಗ್ ವೀಡಿಯೋಸ್ ಅಷ್ಟು ಮಾಡೋಕ್ಕಾಗ್ತಾ ಇಲ್ಲ, ಎಡಿಟಿಂಗ್ ಎಲ್ಲ ಸ್ವಲ್ಪ ರಿಸ್ಕ್ ಅನಿಸ್ತಿತ್ತು. ಹಾಗಾಗಿ ಮಿನಿ ವ್ಲಾಗೇ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇವತ್ತು ನಮ್ಮ ಮನೆಯವರ ಬರ್ತ್ಡೇ ಇದೆ, ಮತ್ತು ಇವತ್ತು ವೈಕುಂಠ ಏಕಾದಶಿ ಕೂಡ. ಎಲ್ಲರೂ ಸ್ನಾನ ಎಲ್ಲ ಮಾಡಿಕೊಂಡು ಮನೇಲಿಯೂ ಸಹ ಪೂಜೆ ಎಲ್ಲ ಮಾಡಿ ನಾವು ಹೋಗಿದ್ದು ಬ್ಯಾಡ್ರಳ್ಳಿಲಿರೋ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ. ಎಂಟ್ರೆನ್ಸಲ್ಲೇ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಇಲ್ಲಿ ಲೈನ್ ಇತ್ತು, ಲೈನಲ್ಲೇ ಹೋದ್ವಿ. ಸ್ಪೆಷಲ್ ದರ್ಶನವೂ ಇರುತ್ತೆ, ಬಟ್ ನಾವು ಸ್ಪೆಷಲ್ ದರ್ಶನಕ್ಕೆ ಹೋಗಲಿಲ್ಲ, ಮಾಮೂಲಿನಲ್ಲೇ ಹೋದ್ವಿ. ಅವರು ಲೇಟ್ ಆಗುತ್ತೆ, ಕ್ಲೋಸ್ ಮಾಡಿಬಿಡ್ತಾರೆ, ಹೋಗಿ ಹೋಗಿ ಅಂತಿದ್ರು. ಟೈಮ್ ಆಗಿದ್ಕೋ ಏನೋ ಗೊತ್ತಿಲ್ಲ. ಕೊನೆಗೂ ಇಲ್ಲಿ ಸ್ವರ್ಗದ ಬಾಗಿಲು ಅಂತ ಒಂದು ವರ್ಷಕ್ಕೆ ಒಂದೇ ಸಲ ಅಲ್ವಾ ಈ ಟೈಮಲ್ಲಿ ಮಾಡೋದು, ಅದ್ರ ಕೆಳಗೂ ಅಂದರೆ ದೇವ್ರ ಕೆಳಗಡೆಯಿಂದ ಕಳಿಸ್ತಾರಲ್ಲ, ಆ ರೀತಿನೂ ಹೋದ್ವಿ. ಅದಾದಮೇಲೆ ನಾನಿಲ್ಲಿ ವೀಡಿಯೋ ಮಾಡ್ಕೊಳಂಗಿಲ್ಲ ಅಂತ ಹೇಳ್ತಿದ್ರು. ಆಮೇಲೆ ನಾನು ಪರ್ಮಿಷನ್ ಕೇಳಿನೇ ಹೋಗಿ ವೀಡಿಯೋ ಮಾಡಿಕೊಂಡೆ. ನೋಡಿ ಎಷ್ಟು ಚೆನ್ನಾಗಿ ಒಳಗಡೆ ಎಲ್ಲ ಹೂವಿನ ಅಲಂಕಾರ ಮಾಡಿದ್ದಾರೆ. ಇದನ್ನು ನೋಡೋದಕ್ಕೆ ಒಂಥರ ಚಂದ, ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ದೇವಸ್ಥಾನಗಳಿಗೆ ಹೋದ್ರೇ ಒಂಥರ ನೆಮ್ಮದಿ ಮನಸ್ಸಿಗೆ. ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ದೇವ್ರಿಗೆ. ನಾನು ಪ್ರತಿ ವರ್ಷವೂ ಸಹ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ವೈಕುಂಠ ಏಕಾದಶಿಲಿ ಹೋಗ್ತಾನೆ ಇರ್ತೀನಿ. ಈ ದೇವಸ್ಥಾನಕ್ಕೆ ನಾನು ಇದು ಮೂರನೇ ಸಲ 4ನೇ ಸಲ ಬರ್ತಾ ಇರೋದು. ಅದಾದ ನಂತರ ಅಲ್ಲಿ ಜಾತ್ರೆ ಥರ ಎಲ್ಲ ಇತ್ತು. ಪಾಪುಗೆ ಇಬ್ರಿಗೂ ಒಂದೊಂದು ಆಟ ಸಾಮಾನುಗಳನ್ನ ಕೊಡಿಸ್ಕೊಂಡು ಮತ್ತೆ ನಾವು ಬಂದಿದ್ದೆ ಪಾವನಿ ಚಾಟ್ಸ್ಗೆ. ಪಾವನಿ ಚಾಟ್ಸಲ್ಲಿ ಒಂದು ಮಸಾಲೆ ಪುರಿ, ಒಂದು ಸೇವನ್ನು ತಗೊಂಡು ಅಲ್ಲೇ ತಿಂದ್ವಿ. ಪಾವನಿ ಚಾಟ್ಸ್ ಯಾರ್ಯಾರಿಗೆ ಗೊತ್ತು ಕಮೆಂಟ್ ಮಾಡಿ. ಅಲ್ಲೇ ಈರುಳ್ಳಿಯನ್ನು ಮಾರ್ತಾಯಿದ್ರು. ಈರುಳ್ಳಿನ ತೊಗೊಂಡು ನಾನು ನನ್ನ ಮಗ ಒಂದು ವೀಡಿಯೋನ ಮಾಡಿಕೊಂಡು ರಿಟರ್ನು ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ನನ್ನ ಚಿಕ್ಕ ಮಗ ಆಟ ಆಡ್ತಾ ಇದ್ದ. ಇದನ್ನೇ ಕೊಡಿಸಿದ್ದು. ಅದು ಪಿ ಇದೆ ಹಿಂದೆ, ಅದು ಪ್ರೆಸ್ ಮಾಡಿದ್ರೆ ಸೌಂಡ್ ಬರುತ್ತೆ, ಆ ಥರದ್ದು. ಇದಿಷ್ಟೇ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.